ನವೀನ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಅದ್ಭುತ ಶಾಲಿಯಾದ ಬಾಲೆ ಯೇಸುವೇ, ಅದ್ಭುತ ಶಾಲಿಯಾದ ಬಾಲೆ ಯೇಸುವೇ, ಅದ್ಭುತ ಶಾಲಿಯಾದ ಬಾಲೆ ಯೇಸುವೇ, ಪ್ರಿಯ ಬಾಲೆ ಯೇಸುವೇ, ನಿಮ್ಮ ಕರಗಳು ನಮ್ಮನ್ನು ಸ್ವಾಗತಿಸಲು ಚಾಚಲಾಗಿವೆ, ನಮ್ಮನ್ನು ಆಶೀರ್ವದಿಸಲು ನಮ್ಮ ಮೇಲೆ ಹರಡಲಾಗಿವೆ. ನಿಮ್ಮನ್ನು ಆರಾಧಿಸಿ ಸ್ತುತಿಸುತ್ತಾ ಈ ಸಮಯವನ್ನು ನಿಮ್ಮ ಸಾನ್ನಿಧ್ಯದಲ್ಲಿ ಕಳೆಯಲು ಕೃಪೆ ನೀಡಿರಿ. ನೀವೇ ನಮ್ಮ ಪ್ರಭು, ರಕ್ಷಕರು. ನೀವು ಸದಾ ನಮ್ಮನ್ನು ಪರಿಪಾಲಿಸುತ್ತೀರಿ. ನಮ್ಮನ್ನು ಪರಿಪಾಲಿಸುವುದರಿಂದ ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡಲು ನಮ್ಮ ಬಳಿ ಇರುವಿರಿ. ನಿಮ್ಮ ಶ್ರೇಷ್ಠ ಸಹಾಯವನ್ನು ನಮಗೆ ಸದಾ ನೀಡಬೇಕೆಂದು ಪಿತದೇವರೊಂದಿಗೆ ಪವಿತ್ರಾತ್ಮನ ಐಕ್ಯದಲ್ಲಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ದೈನ್ಯತೆಯಿಂದ ಪ್ರಾರ್ಥಿಸುತ್ತೇವೆ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಿರುವ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಿಮ್ಮ ಪವಿತ್ರ ಬಾಲ್ಯದ ನಿಮಿತ್ತ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತದೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲವು ನಿಮ್ಮನ್ನು ಸ್ತುತಿಸುವೆವು. ಆಮೆನ್. ಪ್ರಿಯ ಪುಟ್ಟ ಬಾಲೆ ಯೇಸುವೇ, ಸ್ವರ್ಗದ ತಂದೆಯನ್ನು ನಮ್ಮ ತಂದೆಯನ್ನು ಕರೆಯಲು ನಮಗೆ ಬೋಧಿಸಿದ್ದೀರಿ. ಆ ತಂದೆಯ ಮಹಿಮೆಗಾಗಿ ನಿಮ್ಮೊಂದಿಗೆ ನಾವು ಈ ಬಲಿಪೂಜೆಯನ್ನು ಅರ್ಪಿಸುತ್ತೇವೆ. ನಿಮ್ಮೊಂದಿಗೆ ನಮ್ಮೆಲ್ಲರನ್ನು ಆ ಪರಮ ತಂದೆಗೆ ಸುಗಂಧ ಬಲಿ ಕಾಣಿಕೆಯನ್ನಾಗಿ ಅರ್ಪಿಸುತ್ತೇವೆ. ನಮಗಾಗಿಯೂ ವಿಶ್ವದ ಸರ್ವ ಜನಾಂಗಕ್ಕಾಗಿಯೂ ಈ ಬಲಿಪೂಜೆಯನ್ನು ಸಮರ್ಪಿಸುತ್ತೇವೆ. ಪ್ರಿಯರಿ, ದಿವ್ಯ ಬಲಿಪೂಜೆಯನ್ನು ಬಾಲೆ ಯೇಸುವಿನ ಬಲಿಪೂಜೆಯಾಗಿ ಜಬದಾಸ್ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ರಿಕ್ಕಿ ಡಿಸೋಜಾ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಐಸಾಕ್ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಮರಿಯ ಜಪಮಾಲೆ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಕುಟುಂಬದಲ್ಲಿ ಸಮಾಧಾನಕ್ಕಾಗಿ ಮೇರಿ ಫಾತಿಮಾ ಮತ್ತು ಕುಟುಂಬಸ್ಥರು ಹಾಗೂ ಸಂಜನಾ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಸಂಜಯ್ ರಾಜ್ ಮತ್ತು ಮೇರಿ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಜಾನ್ ಪಿ ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಎಲಿಜಬೆತ್ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಟೆಲ್ಸನ್ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಸೆಸಿಲಿಯಾ ತೆರೀಸಾ ಮತ್ತು ಡೋಸ್ಪಿನ್ ಮೇರಿ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಶಾಂತಿ ವಿಲಿಯಂ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಇರುದೇರಾಜ್ ಅಂತೋಣಿವ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ರಾಯಪ್ಪನ್ ಪೌಲಿನ್ ಮೇರಿ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಜೂಡ್ ದಿವ್ಯಾ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಬಾಲರಾಜ್ ಅಮಲಾ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಫಿಲಿಪ್ ಅಲೆಕ್ಸಾಂಡರ್ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಮೃತುವಾದಂಥ ಆನಿ ಡಿಸೋಜಾ, ಆರ್ಥರ್ ಡಿಸೋಜಾ ಇವರ ಆತ್ಮಶಾಂತಿಗಾಗಿ ಕುಟುಂಬದವರು ಅರ್ಪಿಸುತ್ತಿದ್ದಾರೆ. ಕುಟುಂಬದಲ್ಲಿ ಮೃತಪಟ್ಟಂತ ಎಲ್ಲ ಆತ್ಮಗಳಿಗಾಗಿ ಅಂತುವನ್ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಅಡಕಲ ಸ್ವಾಮಿ ಇವರ ಆತ್ಮಶಾಂತಿಗಾಗಿ ಕುಟುಂಬದವರು, ಇವರ ಆತ್ಮಶಾಂತಿಗಾಗಿ ಮೇರಿ ಅನಿತಾ ಮತ್ತು ಕುಟುಂಬಸ್ಥರು ಅರ್ಪಿಸುತ್ತಿದ್ದಾರೆ. ಸ್ವಾಗತವನ್ನ ಕೋರುತ್ತೇವೆ. ಇಂದು ನಾವು ಪ್ರಭುವಿನ ಪವಿತ್ರ ಬಲಿಪೀಠದ ಸುತ್ತ ಸೇರಿ ಶಿಶು ರೂಪದಲ್ಲಿ ನಮ್ಮ ಮಧ್ಯೆ ಬಂದ ಬಾಲಯೇಸುವಿನ ಮಹಿಮೆಯನ್ನು ಧ್ಯಾನಿಸುತ್ತಿದ್ದೇವೆ. ಮೇಲೆ ಇರುವ ನಂಬಿಕೆ, ಶರಣಾಗತಿ ಮತ್ತು ವಿಶ್ವಾಸದಲ್ಲಿದೆ. ಈ ಮಹೋತ್ಸವವು ನಮ್ಮ ನಂಬಿಕೆಯನ್ನು ನವೀಕರಿಸಿ ವಿಶೇಷವಾಗಿ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ
ದೇವರ ಕೃಪಾವರ, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಗುರು ಪ್ರಸಾದಿಗಳೇ, ಇಂದು ನಾವು ಬಾಲಯೇಸುವಿನ ಮಹೋತ್ಸವವನ್ನು ಕೊಂಡಾಡುತ್ತಿದ್ದೇವೆ. ಬಾಲಯೇಸು ಅಂದರೆ ನಮ್ಮೆಲ್ಲರಿಗೂ ಅತೀವ ಪ್ರೀತಿ. ನಮಗೆ ಗೊತ್ತು, ಎಷ್ಟು ಮೈಸೂರಿನಲ್ಲೇ 3 ದೇವಾಲಯಗಳಿವೆ. ಬಾಲಯೇಸುವಿನ ದೇವಾಲಯ. ನಾವು ಪ್ರತಿ ಗುರುವಾರ ನಮ್ಮ ದೇವಾಲಯಗಳಲ್ಲಿ ಪ್ರಾರ್ಥನೆಯನ್ನು ಬಾಲಯೇಸುವಿಗೆ ಸಮರ್ಪಿಸುತ್ತೇವೆ. ಅದಲ್ಲದೆ ಬಾಲಯೇಸುವಿನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಿ ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರ ಕೋರಿಕೆಗಳನ್ನು ಸಮರ್ಪಿಸುತ್ತೇವೆ. ಕಾರಣ ನಮಗೆ ಆ ಬಾಲಯೇಸುವಿನ ಮೇಲಿರುವಂತಹ ಅತೀವ ಪ್ರೀತಿ. ಅವರು ಮಾನವರಾಗಿ ನಮಗೋಸ್ಕರ ತಮ್ಮನ್ನೇ ಸಮರ್ಪಿಸಲು ಒಂದು ಮಗುವಾಗಿ ಜನಿಸಿದಂತಹ ಪ್ರೀತಿ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರೆ ಎರೆದರು, ಆ ಮಗುವಾಗಿ ನಮಗೆ ದಾರೆ ಎರೆದರು. ಅವರನ್ನು ಗೌರವಿಸುತ್ತೇವೆ. ನಾವು ಎಷ್ಟು ಗೌರವಿಸುತ್ತೇವೆ ಅಷ್ಟು ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಪ್ರಿಯರೇ, ನಮ್ಮೆಲ್ಲರ ಕೋರಿಕೆಗಳನ್ನು ಈ ಬಾಲಯೇಸುವಿನರಿಗೆ ಸಮರ್ಪಿಸೋಣ. ಬಾಲಯೇಸುವೆ, ನಮಗೆ ಬೇಕಾದಂತಹ ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು, ಈ ಧರ್ಮ ಕೇಂದ್ರಕ್ಕೆ ಬೇಕಾಗಿರುವಂತಹ ಆಶೀರ್ವಾದಗಳನ್ನು ನಮ್ಮೆಲ್ಲರಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ ಇಂದು ವಿಶೇಷವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೋಸ್ಕರವೂ ಪ್ರಾರ್ಥಿಸೋಣ. ಆ ಒಂದು ಸಂವಿಧಾನ ಸರ್ವರನ್ನು ರಕ್ಷಿಸಲಿ. ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ದೈವ ಪ್ರೀತಿಯಲ್ಲೂ ಈ ಸಾಮಾಜಿಕ ಪ್ರೀತಿಯಲ್ಲಿಯೂ ಬೆಳೆಯುವಂತಹ ಕೃಪೆಯನ್ನು ದಯಪಾಲಿಸಲಿ ಎಂದು ಬಾಲಯೇಸುವಿನಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಕೋರಿಕೆಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸೋಣ. ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕಲಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಡುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು 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 ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭು 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 ದಯೆ ತೋರಿ, ಪ್ರಭು. ಸುಮನಸ್ಕರಿಗೆ ಶಾಂತಿ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ, ಸುಮನಸ್ಕರಿಗೆ ಶಾಂತಿ. ತಂದೆಯೇ, ನಿಮ್ಮ ಪವಿತ್ರ ಕುಮಾರರನ್ನೇ ಪುಟ್ಟ ಬಾಲಕನ ರೂಪದಲ್ಲಿ ನೀಡುವಷ್ಟು ನಮ್ಮನ್ನು
ಪ್ರೀತಿಸುವಿರಿ. ಬಾಳಿನಲ್ಲಿ ನಾವೇ ಅವರನ್ನು ಹೋಲುತ್ತಾ ನಮ್ಮ ಜೀವನವನ್ನು ಆ ದಿವ್ಯ ಬಾಲಕನ ದೀನತೆ ಮತ್ತು ಪ್ರೀತಿಯ ಆದರ್ಶ ಮಾರ್ಗದಲ್ಲಿ ಸಾಗಿಸುವಂತೆ ಸಹಾಯ ನೀಡಿರಿ. ಅವರ ನಾಮದಲ್ಲಿ ಇಲ್ಲಿ ನೆರೆದಿರುವ ಸರ್ವರ ಸದುದ್ದೇಶಗಳನ್ನು ಹರಸಿರಿ. ಪವಿತ್ರ ಯೇಸು ಬಾಲರಾದ ನಮ್ಮ ಪ್ರಭುವಿನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಜನಾಂಗಗಳನ್ನು ಆವರಿಸಿದೆ ಕಾರ್ಗತ್ತಲು, ನಿನ್ನ ಮೇಲಾದರೂ ಉದಯಿಸುವನು ಸರ್ವೇಶ್ವರನು. ನಿನ್ನಲ್ಲಿ ಗೋಚರವಾಗುವುದು ಆತನ ತೇಜಸ್ಸು. ರಾಷ್ಟ್ರಗಳು ಬರುವವು ನಿನ್ನ ಬೆಳಕಿಗೆ, ಅರಸರು ನಿನ್ನ ಉದಯದ ಶೋಭೆಗೆ. ನೀ ನೋಡು ಸುತ್ತಮುತ್ತಲು ಕಣ್ಣೆತ್ತಿ, ಬರುತಿಹರು ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ. ದೂರದಿಂದ ಬರುತಿಹರು ಗಂಡು ಮಕ್ಕಳು, ಕಂಕುಳಿನಲ್ಲಿ ಹೊತ್ತ ಆ ಹೆಣ್ಣು ಮಕ್ಕಳು. ಇದನ್ನು ನೋಡಿ ನೀ ಬೆಳಗುವೆ ಕಾಂತಿಯಿಂದ, ಉಬ್ಬುವುದು ನಿನ್ನ ಎದೆ ಆನಂದದಿಂದ. ಹರಿಯುವುದು ನಿನ್ನೆಡೆಗೆ ಸಮುದ್ರ ವ್ಯಾಪಾರ ಸಮೃದ್ಧಿ. ದೊರಕುವುದು ನಿನಗೆ ಅನ್ಯ ಜನಾಂಗಗಳ ಆಸ್ತಿಪಾಸ್ತಿ. ತುಂಬಿರುವುವು ನಿನ್ನೊಳು ಒಂಟೆಗಳ ಗುಂಪುಗಳು, ಮಿದ್ಯಾನಿನ ಏಫದ ಪ್ರಾಯದ ಒಂಟೆಗಳು. ಬರುವರೆಲ್ಲರೂ ಶವದಿಂದ ತರುವರು ಬಂಗಾರ ಧೂಪಗಳನ್ನು, ಸಾರುವರೆಲ್ಲರೂ ಸರ್ವೇಶ್ವರನ ಸ್ತುತ್ಯ ಕಾರ್ಯಗಳನ್ನು. ಪ್ರಭುವಿನ ವಾಕ್ಯ. ಸರ್ವೇಶ್ವರ ಸ್ವಾಮಿಗೆ, ಸರ್ವೇಶ್ವರ ಸ್ವಾಮಿಗೆ. ರಾಜರುಗಳು ಸಾಷ್ಟಾಂಗವೇರಲಿ ಸರ್ವೇಶ್ವರ ಸ್ವಾಮಿಗೆ, ಸರ್ವೇಶ್ವರ ಸ್ವಾಮಿಗೆ. ತಿಳಿಸು ನಿನ್ನ ನ್ಯಾಯವನ್ನು ದೇವಾ ರಾಜನಿಗೆ, ಕಲಿಸು ನಿನ್ನ ನೀತಿಯನ್ನು ರಾಜ ಕುವರನಿಗೆ. ರಾಜರುಗಳು ಸಾಷ್ಟಾಂಗವೇರಲಿ ಸರ್ವೇಶ್ವರ ಸ್ವಾಮಿಗೆ, ಸರ್ವೇಶ್ವರ ಸ್ವಾಮಿಗೆ. ಬೆಳೆಯಲಿ ಆತನ ಪಾಲನೆಯಲ್ಲಿ ನ್ಯಾಯ ನೀತಿ, ಬೆಳಗಲಿ ಚಂದ್ರನಂತೆ ಸದಾ ಸಂಪೂರ್ಣ ಶಾಂತಿ. ಸಾಗರದಿಂದ ಸಾಗರದವರೆಗಿರಲಿ ಆತನ ಅಧಿಪತ್ಯ, ಮಹಾನದಿಯಿಂದ ಭುವಿಯಲ್ಲಿಯವರೆಗಿರಲಿ ಆತನ ಪ್ರಭುತ್ವ. ರಾಜರುಗಳು ಸಾಷ್ಟಾಂಗವೇರಲಿ ಸರ್ವೇಶ್ವರ ಸ್ವಾಮಿಗೆ, ಸರ್ವೇಶ್ವರ ಸ್ವಾಮಿಗೆ. ಸಹಭಾಗ್ಯರು ಎಂಬ ರಹಸ್ಯವನ್ನು ಪ್ರಕಟಿಸಲಾಗಿದೆ. ಪೌಲನು ಎಫೆಸದವರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ದೇವರು ತಮ್ಮ ಕೃಪಾತಿಶಯದ ಬಗ್ಗೆ ಸಾರುವ ಹೊಣೆಯನ್ನು ನಿಮ್ಮ ಸಲುವಾಗಿ ನನಗೆ ಕೊಟ್ಟಿರುತ್ತಾರೆಂಬುದನ್ನು ನೀವೇ ಬಲ್ಲಿರಿ. ದೇವರು ತಮ್ಮ ನಿಗೂಢ ಯೋಜನೆಯನ್ನು ನನಗೆ ಪ್ರಕಟಗೊಳಿಸಿದ್ದಾರೆ. ಇದರ ಬಗ್ಗೆ ನಾನು ಮೊದಲೇ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಹಿಂದಿನ ಕಾಲದವರೆಗೆ ಈ ರಹಸ್ಯವನ್ನು ತಿಳಿಸಿರಲಿಲ್ಲ. ಆದರೆ ಈಗ ದೇವರು ಪವಿತ್ರಾತ್ಮರ ಮುಖಾಂತರ ಪೂಜ್ಯ ಪ್ರೇಷಿತರಿಗೂ ಪ್ರವಾದಿಗಳಿಗೂ ಅದನ್ನು ಪ್ರಕಟಪಡಿಸಿದ್ದಾರೆ. ಶುಭ ಸಂದೇಶದ ಮೂಲಕ ಅನ್ಯ ಜನರು ಯೇಸು ಕ್ರಿಸ್ತರಲ್ಲಿ ದೇವಜನರೊಡನೆ ಸಹಭಾಗ್ಯರು, ಹಕ್ಕುದಾರರು, ಒಂದೇ ಶರೀರದ ಅಂಗಗಳು ಹಾಗೂ
ದೇವರು ಮಾಡಿದ ವಾಗ್ದಾನದಲ್ಲಿ ಪಾಲುಗಾರರು. ಇದೇ ಆ ರಹಸ್ಯ. ಮತ್ತಾಯನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೇ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಆದ್ಯಂತವೂ ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು, ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು, ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು. ಏಕೆಂದರೆ ಜುದೇಯ ನಾಡಿನ ಬೆತ್ಲೆಹೇಮೆ, ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿ ಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ. ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗುವಿದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗುವಾಗ ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಪ್ರಭುವಿನ ಶುಭ ಸಂದೇಶ. ನಾವೆಲ್ಲರೂ ಅನೇಕ ಬಾಲಯೇಸುವಿನ ಬಗ್ಗೆ ಪ್ರಬೋಧನೆಗಳನ್ನು ಕೇಳಿರುತ್ತೇವೆ. ಗುರುಗಳಲ್ಲಿ ಕೇಳಿದೆ, ಗುರುಗಳೇ ಯಾವುದಾದರೂ ಟಾಪಿಕ್ ಇದೆಯಾ? ಯಾಕೆಂದರೆ ಒಳ್ಳೆ ಪ್ರಬೋಧಕರು ನಿಮ್ಮ ಗುರುಗಳು. ಆದ್ದರಿಂದ ಅವರಲ್ಲಿ ಕೇಳಿದೆ, ಏನಾದರೂ ಒಂದು ಥೀಮ್ ಇದೆಯಾ ಅಂತ. ಅದಕ್ಕೆ ಅವರು ಹೇಳಿದರು, ದೈವ ದರ್ಶನ ಅಂತ ಹೇಳಿದರು.
ಈಗಾಗಲೇ ದೈವ ದರ್ಶನದ ಹಬ್ಬವನ್ನು ನಾವು ಮುಗಿಸಿದ್ದೇವೆ. ಈಗಾಗಲೇ ಅನೇಕ ಪ್ರಬೋಧನೆಗಳನ್ನು ಕೇಳಿರ್ಬೋದು ನೀವು ಈ ನವೇನ ದಿನಗಳಲ್ಲೂ ಕೂಡ. ಆದ್ದರಿಂದ ನಾನೊಂದು ಸ್ವಲ್ಪ ಬೇರೆ ಟಾಪಿಕನ್ನು ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡಿ ದೈವಾನುಗ್ರಹ ಮತ್ತು ಮಾನವ ಪರಿಶ್ರಮ, ದೈವಾನುಗ್ರಹ ಮತ್ತು ಮಾನವ ಪರಿಶ್ರಮ ಇವೆರಡು ಒಂದಾಗಿ ಸೇರಿದಾಗ ನಮಗೆ ದೈವ ದರ್ಶನವಾಗುತ್ತದೆ ಎಂಬುದನ್ನು ನಾನು ಧ್ಯಾನಿಸುತ್ತಿದ್ದೆ. ಪ್ರಿಯರೇ, ದೇವರು ಮಾನವನನ್ನು ರಕ್ಷಿಸಬೇಕು ಎಂಬ ನಿರ್ಧಾರ ಮಾಡಿದಾಗ ಅವರು ಪ್ರಪ್ರಥಮವಾಗಿ ಮಾನವರಾಗಿದ್ದ ಮರಿಯಳಲ್ಲಿಗೆ ದೇವದೂತರನ್ನು ಕಳಿಸ್ತಾರೆ. ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ ಎಂದು ಅವಳನ್ನು ಸಂಬೋಧಿಸುತ್ತಾ ಆಕೆಗೆ ನಿನ್ನಲ್ಲಿ ಹುಟ್ಟುವ ಶಿಶು ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುತ್ತಾನೆ ಎಂಬುದಾಗಿ ಆಕೆಗೆ ದೈವಿಕ ಸಂದೇಶವನ್ನು, ಅನುಗ್ರಹವನ್ನು ಆಕೆಗೆ ನೀಡಲಾಗುತ್ತದೆ. ಆಕೆಯ ಶ್ರಮ ಬೇಕಿತ್ತು. ದೈವಾನುಗ್ರಹ ಇದೆ ರಕ್ಷಣಾ ಕಾರ್ಯದಲ್ಲಿ, ಆದರೆ ಆಕೆಯ ಪರಿಶ್ರಮ ಅಗತ್ಯವಾಗಿತ್ತು. ಆದ್ದರಿಂದ ಆಕೆಯು ದೇವರ ಆ ಚಿತ್ತದೊಂದಿಗೆ ತನ್ನ ಪರಿಶ್ರಮವನ್ನು ಒಂದುಗೂಡಿಸಿ ತಥಾಸ್ತು ಅಂತ ಹೇಳಿದ್ಲು. ದೇವರು ಮಾನವನಾಗಿ ಜನಿಸಿದ. ಆದ್ದರಿಂದ ದೈವಾನುಗ್ರಹದೊಂದಿಗೆ ಮಾನವ ಪರಿಶ್ರಮ ಒಂದಾದಾಗ ಮಾತ್ರ ಆ ದೈವಿಕ ಅನುಭವ ನಮಗೆ ಆಗಲಿಕ್ಕೆ ಸಾಧ್ಯ. ಸಂತ ಜೋಸೆಫರು ಕೂಡ ಸಾಧಾರಣ ಮನುಷ್ಯ, ಸಾಧಾರಣ ಬಡಗಿ. ದೇವರ ಅನುಗ್ರಹ ಆತನ ಮೇಲೆ ಬಂದು, ನೀನು ಮರಿಯಳನ್ನು ಪತ್ನಿಯನ್ನಾಗಿ ಸ್ವೀಕರಿಸಲು ಅಂಜಬೇಡ ಎಂದು ಹೇಳಿದಾಗ ಆತ ನಿದ್ರೆಯಿಂದ ಎಚ್ಚೆತ್ತು ಆಕೆಯನ್ನು ಸಂತೋಷವಾಗಿ ಸ್ವೀಕರಿಸ್ತಾನೆ. ಮಾನವ ಪರಿಶ್ರಮ ಸಂತ ಜೋಸೆಫರಲ್ಲಿ ಸಂಪೂರ್ಣಗೊಳ್ಳುತ್ತದೆ. ಆತ ಪ್ರಾರಂಭದಿಂದ ಆತನ ಸಾವಿನ ತನಕ ಆ ಬಾಲಕ ಯೇಸುವನ್ನು ಎಷ್ಟು ಪ್ರೀತಿಯಿಂದ ಬೆಳೆಸಿದ ಎಂಬುದನ್ನು ನಾವೆಲ್ಲರೂ ಪವಿತ್ರ ಗ್ರಂಥದಲ್ಲಿ ಆಲಿಸುತ್ತೇವೆ. ಪ್ರಿಯರೇ, ಇಂದು ನಾವು ಆಲಿಸಿದೆವು ಶುಭ ಸಂದೇಶದಲ್ಲಿ. ಕೆಲವು ಜ್ಞಾನಿಗಳು ಯೇಸುವನ್ನು ನೋಡಬೇಕು, ಯಹೂದ್ಯರ ಅರಸ ಹುಟ್ಟಿದ್ದಾನೆ, ಅವನನ್ನು ಹೋಗಿ ನೋಡಿ ಅವನಿಗೆ ಸಾಷ್ಟಾಂಗವೆರಗಬೇಕು ಎಂಬುದಾಗಿ ಅವರು ನಿರ್ಧಾರ ಮಾಡ್ತಾರೆ. ಅವರು ಜ್ಞಾನಿಗಳು. ಆ ಕೇವಲ ಒಂದು ನಕ್ಷತ್ರವನ್ನು ನೋಡಿ ಏನೋ ದೇವರ ಅನುಗ್ರಹವಿದೆ ಅದರಲ್ಲಿ ಎಂದು ಅರ್ಥೈಸಿಕೊಳ್ತಾರೆ. ಯಹೂದ್ಯರ ಅರಸ ಹುಟ್ಟಿದ್ದಾನೆ ಎಂಬುದನ್ನು ಅದರ ಮುಖಾಂತರ ಅವರು ತಿಳಿದುಕೊಳ್ಳುತ್ತಾರೆ. ತಿಳಿದುಕೊಂಡು ಮನೆಯಲ್ಲಿ ಆರಾಮಾಗಿ ಮಲ್ಕೊಳ್ಳೋದಿಲ್ಲ, ಪ್ರಯಾಣ ಮಾಡ್ತಾರೆ. ಶುಭ ಸಂದೇಶದಲ್ಲಿ ನಾವು ಕಾಣುವ ಪ್ರಕಾರ ಅವರು ಬಂದು ಯೇಸುವನ್ನು ನಮಸ್ಕರಿಸುವಂತಹ ಆ ಒಂದು ಕಾಲಘಟ್ಟವನ್ನು ಲೆಕ್ಕ ಹಾಕಿದಾಗ ಸುಮಾರು 2 ವರ್ಷಗಳು ಎಂಬುದಾಗಿ ಅಲ್ಲಿ ತಿಳಿಸಲಾಗಿದೆ. ಆದ್ದರಿಂದಲೇ 2 ವರ್ಷದ ಕೆಳಪಟ್ಟ ಎಲ್ಲ ಮಕ್ಕಳನ್ನು ಸಂಹರಿಸುವುದಾಗಿ ಹೆರೋದನು ತಿಳಿಸುತ್ತಾನೆ. ಅಂದರೆ 2 ವರ್ಷಗಳು. ಯೇಸು ಹುಟ್ಟಿದ ತಕ್ಷಣ ಆ ನಕ್ಷತ್ರ ಕಾಣಿಸಲಿಕ್ಕೆ ಪ್ರಾರಂಭವಾಗ್ತದೆ. ಆದರೆ ಅವರು ತಲುಪುವಾಗ ಸರಿಸುಮಾರು 2 ವರ್ಷಗಳು. ಬಾಲಕ ಯೇಸುವಿಗೆ 2 ವರ್ಷವಾಗಿದ್ದೆ. ಆ ಗೋದಲಿಯಲ್ಲಿ ನಾವು ನೋಡೋದು, ಗೋದಲಿಯಲ್ಲಿ ಮಲಗಿರ್ತಾರೆ ಕೊಟ್ಟಿಗೆಯಲ್ಲಿ ಯೇಸು ಸ್ವಾಮಿ ಅಂತ. ಅಷ್ಟೊತ್ತಿಗೆ ಜೋಸೆಫರು ಯಾವುದೋ ಬಾಡಿಗೆ ಮನೆ ಏನಾದ್ರು ನೋಡ್ಕೊಂಡಿರ್ಬೋದು. ಅಲ್ಲಿ ಯೇಸುವನ್ನು ನೋಡಲಿಕ್ಕೆ ಬರ್ತಾರೆ. ಅವರ ಪರಿಶ್ರಮವನ್ನು ಲೆಕ್ಕ ಹಾಕಿ ಈಗ ನಾವೆಲ್ಲಾದರೂ ಹೋಗಬೇಕು ಅಂದರೆ 2 ವರ್ಷಗಳ ಪ್ರಯಾಣ ಮಾಡಬೇಕು ಅಂದರೆ ಯೋಚನೆ ಮಾಡಿ ನೋಡಿ ಎಷ್ಟೊಂದು ತಯಾರಿಗಳಾಗಬೇಕು ಅಂತ. ಆ ಜ್ಯೋತಿಷಿಗಳು ಎಷ್ಟೊಂದು ತಯಾರಿಯನ್ನು ಮಾಡಿಕೊಂಡಿರ್ಬೋದು. ಈಗಾದರೆ ಅಲ್ಲಲ್ಲಿ ಲಾಡ್ಜ್ಗಳಿದೆ, ಹೋಟೆಲ್ಗಳಿದೆ, ಅಲ್ಲಲ್ಲಿ ನಮಗೆ ತಂಗಲಿಕ್ಕೆ ಸ್ಥಳ ಇದೆ. ಆದರೆ ಆಗಿನ ಕಾಲದಲ್ಲಿ ಅವರು ಯಾವ ರೀತಿಯಾದ ಪ್ರಯಾಣವನ್ನು ಮಾಡಿರಬಹುದು, ಎಷ್ಟು ಶ್ರಮ ವಹಿಸಿರಬಹುದು. ಅದಕ್ಕೆ ನಾನು ಹೇಳಿದ್ದು, ದೇವರ ಅನುಗ್ರಹ ನಕ್ಷತ್ರವಾಗಿದ್ದರೆ ಆ ಜ್ಞಾನಿಗಳ ಪರಿಶ್ರಮ
ಆ 2 ವರ್ಷಗಳ ಪ್ರಯಾಣ. ಪ್ರಿಯರೇ, ನಾವು ಕೂಡ ಹುಟ್ಟಿದಂದಿನಿಂದ ಸಾಯುವ ತನಕ ಈ ದೈವಾನುಗ್ರಹ ನಮಗೆ ಲಭಿಸುತ್ತಲೇ ಇರ್ತದೆ. ನಾವು ಕೂಡ ಜ್ಞಾನಿಗಳಂತೆ ಪ್ರಯಾಣ ಮಾಡುತ್ತಲೇ ಇರ್ತೇವೆ. ಬಲಿಪೂಜೆಗೆ ಬರ್ತೇವೆ, ಧ್ಯಾನ ಕೂಟಗಳಲ್ಲಿ ಭಾಗವಹಿಸ್ತೇವೆ, ಬೈಬಲನ್ನು ಓದ್ತೀವಿ, ಪ್ರಾರ್ಥನೆಗಳನ್ನು ಮಾಡ್ತೇವೆ, ನವೇನಗಳ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತೇವೆ. ಅನೇಕ ರೀತಿಯಲ್ಲಿ ನಾವು ದೈವಾನುಗ್ರಹ ಭರಿತರಾಗ್ತಲೇ ಇರ್ತೇವೆ ದಿನಂಪ್ರತಿ. ಆದರೂ ಕೂಡ ಕೆಲವು ಬಾರಿ ನಮ್ಮ ಆಲೋಚನೆ ತಪ್ಪು ದಾರಿಗೆ ಎಳೆಯುವಂತಹ ಸಾಧ್ಯತೆ ಇದೆ. ನಾವು ಕೂಡ ತಪ್ಪು ದಾರಿಯಲ್ಲಿ ಹೋಗುವಂತಹ ಸಾಧ್ಯತೆ ಇದೆ. ನಮ್ಮ ಆಲೋಚನೆಗಳು ಸರಿಯಾಗಿ ಇರದಂತಹ ಕ್ಷಣಗಳಿವೆ. ಜ್ಞಾನಿಗಳು ಅಷ್ಟೆಲ್ಲ ನಕ್ಷತ್ರವನ್ನೆಲ್ಲ ನೋಡ್ಕೊಂಡು ಬಂದರು. ಅವರ ಜ್ಞಾನ ಅಷ್ಟೊಂದು ಇತ್ತು. ಕೇವಲ ನಕ್ಷತ್ರವನ್ನು ನೋಡಿ ಯಹೂದ್ಯರ ಅರಸ ಹುಟ್ಟಿದ್ದಾನೆ ಎಂದು ತಿಳಿಯುವಂತಹ ಅದೈವಿಕ ಜ್ಞಾನ ಅವರಲ್ಲಿತ್ತು. ಆದರೆ ಅವರು ಆಲೋಚನೆ ಮಾಡಿದ್ದಲ್ಲಿ ಯಹೂದ್ಯರ ಅರಸ ಹುಟ್ಟುವುದು ಎಲ್ಲಿ ಅಂತ ಅವರು ನೆನೆಸ್ಕೊಂಡ್ರು. ಹೆರೋದರಸನ ಅರಮನೆಯಲ್ಲಿ ಅಂತ ಅವರು ನೆನೆಸಿದ್ರು. ಆದ್ದರಿಂದ ನೇರವಾಗಿ ಅರಮನೆಗೆ ಹೋಗ್ತಾರೆ. ಅರಮನೆಯಲ್ಲಿಲ್ಲ ಪ್ರಭು, ಅರಮನೆಯಲ್ಲಿಲ್ಲ ಆ ಬಾಲಕ ಯೇಸು. ಪ್ರಿಯರೇ, ದೈವಿಕ ಅನುಗ್ರಹದಿಂದ ವಂಚಿತರಾಗ್ತಾರೆ. ಆದರೆ ದೇವರು ಅವರನ್ನು ಕೈ ಬಿಡೋದಿಲ್ಲ. ನಮ್ಮ ವೈರಿಗಳ ಮುಖಾಂತರವಾದರೂ ನಾವು ಸರಿದಾರಿಗೆ ಬರಬೇಕು ಅಂತ ಅವರು ಅನೇಕ ಬಾರಿ ಪ್ರಯತ್ನ ಮಾಡ್ತಾರೆ. ದೇವರು ಅಲ್ಲಿ ಧರ್ಮಶಾಸ್ತ್ರಿಗಳಿದ್ರು, ಅಲ್ಲಿ ಫರಿಸಾಯರಿದ್ರು, ಯಾಜಕರಿದ್ರು. ಎಲ್ಲರನ್ನ ಕರೆಸಿ ಎಲ್ಲಿ ಹುಟ್ಟಬೇಕು, ಯಹೂದ್ಯರ ಅರಸ ಎಲ್ಲಿ ಹುಟ್ಟಬೇಕಾಗಿದೆ ಎಂದು ಹೇಳುವಾಗ ಅವರು ಧರ್ಮಶಾಸ್ತ್ರಗಳನ್ನು ಅವಲೋಕಿಸಿ ನೋಡಿ ಬೆತ್ಲೆಹೇಮಿನಲ್ಲಿ ಎಂದು ತಿಳಿಸುತ್ತಾರೆ. ಮಾರ್ಗದರ್ಶನ ನಮಗೆ, ನಾವು ದಾರಿ ತಪ್ಪಿದಾಗ ದೇವರು ನಮಗೆ ಮಾರ್ಗದರ್ಶನ ಯಾರ ಮುಖಾಂತರವಾದರೂ ನೀಡಬಹುದು. ನಮ್ಮ ವೈರಿಗಳ ಮುಖಾಂತರವಾದರೂ ನಮಗೆ ಆ ಮಾರ್ಗದರ್ಶನವನ್ನು ನೀಡಬಹುದು. ಆ ಮಾರ್ಗದರ್ಶನಲ್ಲಿ ನಡೆಯುವಂಥ ಮನಸ್ಸು ನಮಗಿರಬೇಕು. ಒಂದು ವೇಳೆ ಜ್ಞಾನಿಗಳು ಇಲ್ಲ, ಇಷ್ಟು ದೂರ ಪ್ರಯಾಣ ಮಾಡಿದ್ದೇವೆ, ಅರಸನ ಮನೆಯಲ್ಲಿ ಯಹೂದ್ಯರ ಅರಸನಿಲ್ಲದೆ ಎಲ್ಲೋ ಇರಲಿಕ್ಕೆ ಹೇಗೆ ಸಾಧ್ಯ, ನಾವು ಹಿಂದಿರುಗುತ್ತೇವೆ ಎಂದು ಒಂದು ವೇಳೆ ಅವರು ನೆನೆಸಿದ್ದರೆ ದೈವ ದರ್ಶನ ಖಂಡಿತವಾಗಿಯೂ ಆಗ್ತಾ ಇರಲಿಲ್ಲ. ದೇವರ ಅನುಗ್ರಹ ನಮಗೆ ಆವಾಗ ಲಭಿಸುತ್ತಲೇ ಇರ್ತದೆ. ನಾವು ಹಾದಿ ತಪ್ಪಬಾರದು. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದಾವೀದ ಅರಸ, ಆತನಿಗೆ ದೈವಾನುಗ್ರಹ ಲಭಿಸುತ್ತಲೇ ಹೋಗ್ತದೆ. ಸಾಧಾರಣ ಒಬ್ಬ ಮನುಷ್ಯನಾಗಿದ್ದ ಅವನನ್ನು ಅರಸನನ್ನಾಗಿ ಮಾಡಿ ಎಲ್ಲವನ್ನೂ ಸರ್ವೇಶ್ವರ ಸ್ವಾಮಿ ಅವನಿಗೆ ನೀಡ್ತಾರೆ. ಆದರೆ ಅವನು ಸಣ್ಣ ತಪ್ಪಿನ ಮೂಲಕ ಮಹಾ ತಪ್ಪುಗಳನ್ನು ಮಾಡುತ್ತಾ ದೈವಾನುಗ್ರಹದಿಂದ ವಂಚಿತನಾಗ್ತಾನೆ, ಮಗನನ್ನು ಕಳೆದುಕೊಳ್ತಾನೆ. ಪ್ರಿಯರೇ, ನಮ್ಮ ಜೀವನದಲ್ಲೂ ಕೂಡ ನಾವು ದೈವಾನುಗ್ರಹದಿಂದ ವಂಚಿತರಾದಂಥ ಸಂದರ್ಭದಲ್ಲಿ, ನಮ್ಮ ಆಲೋಚನೆಗಳು ಬೇರೆಡೆಗೆ ಹೋದಲ್ಲಿ ದೇವರು ದಾರಿ ತೋರಿಸ್ತಾರೆ. ನಾವು ಸರಿದಾರಿಗೆ ಬರಲಿಕ್ಕೆ ಸಿದ್ಧರಾಗಿರಬೇಕು. ಆತನು ಒಂದಾದ ಮೇಲೆ ಒಂದು ತಪ್ಪುಗಳನ್ನು ಮಾಡಿ ದೈವಾನುಗ್ರಹದಿಂದ ವಂಚಿತನಾಗ್ತಾನೆ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಪೇತ್ರ ಪ್ರಭು ಯೇಸುವಿನ ಜೊತೆಯಲ್ಲಿಯೇ ಇರ್ತಾನೆ. ಆತನನ್ನು ನಾನರಿಯೇ ಎಂಬಂತಹ ಆ ಒಂದು ಉದ್ಗಾರವನ್ನು ಮಾಡುವಂತಹ ಕ್ಷಣಕ್ಕೆ ಪೇತ್ರ ಬರ್ತಾನೆ. ಆದರೆ ಪ್ರಭು ಯೇಸು ಕ್ರಿಸ್ತರು, ಪೇತ್ರ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದಾಗ ಆತ, ಪ್ರಭು, ನಾನು ಎಷ್ಟು ಪ್ರೀತಿಸುತ್ತೇನೆ ಎಂಬುದು ನಿಮಗೆ ತಿಳಿದಿದೆ ಎಂಬುದಾಗಿ ಆತ ಹೇಳ್ತಾನೆ. ಆತನು ಕೂಡ ಯುವದಾಸನಂತೆ ಸಾಯ್ಬೋದಾಗಿತ್ತು ನೇಣಾಕೊಂಡು. ಆದರೆ ಆ ದೇವರ ಅನುಗ್ರಹ ಲಭಿಸಿದಾಗ ನಾನು ನನ್ನ ದಾರಿಯನ್ನು ಬೇರೆಡೆಗೆ ಕೊಂಡೊಯ್ಯಬೇಕು ಎಂಬಂತ ಆಲೋಚನೆಯಿಂದ ಯೇಸುವನ ಮುಖವನ್ನು ನೋಡ್ತಾನೆ. ಅವನ ಜೀವನವನ್ನು ಬದಲಾಯಿಸಿಕೊಳ್ತಾನೆ. ದೈವಾನುಗ್ರಹದಲ್ಲಿ ಪುನಃ ಹಿಂದಿರುಗುತ್ತಾನೆ. ಧರ್ಮಸಭೆಯ ಅಡಿಗಲ್ಲಾಗಿ ಆತ ನಮಗೆ ದೈವಾನುಕೃಪೆಯಿಂದ ನಮಗೆ ದೇವರು ನೀಡುತ್ತಾರೆ. ಪ್ರಿಯರೇ, ನಮ್ಮೆಲ್ಲ ಜೀವನದಲ್ಲಿ ನಮಗೆ ಬರುವಂತಹ ಪ್ರಲೋಭನೆಗಳು,
ಶೋಧನೆಗಳು, ಕಷ್ಟಗಳು, ಈ ಪ್ರಾಪಂಚಿಕ ಶೋಧನೆಗಳು ಇವೆಲ್ಲ ಒಂದು ನಕ್ಷತ್ರ ಕಣ್ಮರೆಯಾದಂತೆ ಆ ಸಂದರ್ಭದಲ್ಲಿ ನಾನೇನು ತಪ್ಪನ್ನು ಮಾಡಿದ್ದೇನೆ ಎಂದು ಅವಲೋಕಿಸಬೇಕು. ನನ್ನಿಂದ ದೇವರಿಗೆ, ನನ್ನ ಜನರಿಗೆ ಏನು ತೊಂದರೆಯಾಗಿದೆ ಎಂಬುದನ್ನು ಅವಲೋಕಿಸಬೇಕು. ಆಗ ನಕ್ಷತ್ರ ಪುನಃ ಕಾಣಿಸುತ್ತದೆ, ಮಹಾನಂದ ಭರಿತರಾಗ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ದೈವಿಕ ಅನುಭವವಾಗಬೇಕು ಅಂದರೆ ನಾವು ಆ ದೈವಾನುಗ್ರಹದಲ್ಲಿ ಬೆಳಿಬೇಕು. ದೇವರ ಅನುಗ್ರಹ, ನಮ್ಮ ಶ್ರಮ ಅತಿ ಮುಖ್ಯ. ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂದರೆ ಬಲಿಪೂಜೆ ಅತಿ ಮುಖ್ಯ. ಭಾನುವಾರದ ಬಲಿಪೂಜೆಗಳು, ಅದೇ ರೀತಿ ಧರ್ಮೋಪದೇಶ, ಧ್ಯಾನಕೂಟಗಳು, ಬೈಬಲ್ ವಾಚನ, ನಮ್ಮ ದೈನಂದಿನ ಪ್ರಾರ್ಥನೆ, ಇವೆಲ್ಲವೂ ನಮ್ಮ ಶ್ರಮ. ಆಧ್ಯಾತ್ಮಿಕತೆಯಲ್ಲಿ ಬೆಳೆಯಲು ನಮ್ಮ ಶ್ರಮ. ಇದಕ್ಕೆ ಅನುಗ್ರಹ, ನಮಗೆ ಬೇಕಾದಂಥ ಎಲ್ಲ ಕೃಪಾವರಗಳನ್ನು ಕರುಣಿಸುವವರು ದೇವರು. ನಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ದೇವರು ಅನುಗ್ರಹಿಸುತ್ತಾರೆ. ದೇವರ ಅನುಭವವನ್ನು ನಮಗೆ ನೀಡುತ್ತಾರೆ. ದೈವ ದರ್ಶನವನ್ನು ಪಡೆಯಲು ನಾವು ಪಾತ್ರರಾಗ್ತೇವೆ. ಪ್ರಿಯರೇ, ಈ ಒಂದು ದಿವ್ಯ ಬಾಲಯೇಸುವಿನ 45ನೇ ವರ್ಷದ ಹಬ್ಬವನ್ನು ಕೊಂಡಾಡುತ್ತಿರುವಾಗ ನಾವೆಲ್ಲರೂ ಅದೇ ಪರಿಶ್ರಮದಿಂದ ಇಲ್ಲಿಗೆ ಬಂದಿದ್ದೇವೆ. ಆ ದೈವಾನುಗ್ರಹವನ್ನು ಬೇಡಲು ಬಂದಿದ್ದೇವೆ. ನಮ್ಮ ಕುಟುಂಬಗಳಿಗೆ, ನಮ್ಮ ವೈಯಕ್ತಿಕ ಜೀವನಕ್ಕೆ, ನಮ್ಮ ಸಮಾಜಕ್ಕೆ ಪ್ರಾರ್ಥಿಸಲಿಕ್ಕೋಸ್ಕರ ಬಂದಿದ್ದೇವೆ. ನಮ್ಮ ಶ್ರಮ ದೇವರ ಅನುಗ್ರಹದಿಂದ ತುಂಬಿರಲಿ. ನಮ್ಮೆಲ್ಲರನ್ನು ಆ ತ್ರೈಕ ದೇವರು ಆಶೀರ್ವದಿಸಲಿ. ನಮ್ಮ ಈ ಒಂದು ಪ್ರಾರ್ಥನೆ, ನಮ್ಮ ಈ ಆರಾಧನೆ, ನಮ್ಮ ಈ ಎಲ್ಲ ಶ್ರಮಗಳು ದೈವಿಕ ಆಶೀರ್ವಾದದಿಂದ ತುಂಬಲಿ ಎಂದು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ನನಗೋಸ್ಕರವೂ ಪ್ರಾರ್ಥಿಸಿ. ಆ ಬಾಲಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಎಲ್ಲರೂ ಎದ್ದು ನಿಂತು ವಿಶ್ವಾಸ ಪ್ರಮಾಣವನ್ನು ಹೇಳೋಣ. ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳನ್ನು ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರನ್ನು ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗಿ ಪಿತನ ಸಹಸ್ರವಾದರು. ಇವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮನಿಂದ ಕನ್ಯಾಮರಿಯದಲ್ಲಿ ಮನುಷ್ಯರಾದರು. ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರ ಮೂರನೆಯ ದಿನ ಅವರ ರಾಜ್ಯಕ್ಕೆ ಅಂತ್ಯದೇವರು, ಇದರಿಂದಲೂ ಸುತ್ತಲಿಂದಲೂ ಹೊರಡುವ ಪ್ರಭುವು ಜೀವದಾತನೂ ಆಗಿರುವ ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದವರು ಪಿತಾ ಮತ್ತು ಸುತ್ತನೊಡನೆ ಒಂದಾಗಿ ಆರಾಧನೆಯನ್ನು, ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪರಿಶುದ್ಧ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಹಾಗೆ ಪ್ರಾರ್ಥಿಸೋಣ. ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ನಮ್ಮ ವಿಶ್ವಗುರು ಮತ್ತು ಎಲ್ಲ ಧರ್ಮಾಧ್ಯಕ್ಷರುಗಳು, ವಿಶೇಷವಾಗಿ ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಫ್ರಾನ್ಸಿಸ್ ಸೆರಾವೋ ಮತ್ತು ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಬಾಲಯೇಸುವಿನ ಅಪಾರ ಆಶೀರ್ವಾದದಿಂದ ಆಳವಾದ ವಿಶ್ವಾಸ, ವಿವೇಕ ಮತ್ತು ಉತ್ತಮ ಆರೋಗ್ಯವನ್ನು ಹೊಂದಿ ಈ ವಿಶ್ವಾಸದ ವರ್ಷದಲ್ಲಿ ಅವರು ತಮ್ಮ ಸೇವೆಯಲ್ಲಿ ಬಲಿಷ್ಠರಾಗಿ ದೇವರ ಮಾರ್ಗದರ್ಶನದಲ್ಲಿ ಧರ್ಮಸಭೆಯನ್ನು ಮುನ್ನಡೆಸುತ್ತಾ ಸಮಸ್ತ ವಿಶ್ವಾಸಿಗಳನ್ನು ಕ್ರಿಸ್ತರ ಸಾನ್ನಿಧ್ಯಕ್ಕೆ ಕರೆತರಲೆಂದು ಪ್ರಾರ್ಥಿಸೋಣ. ಮೂಲಕ ನೀವು ನಿಮ್ಮ ಮಹಿಮೆಯನ್ನು ನಮಗೆ ಪ್ರಕಟಿಸಿದ್ದೀರಿ. ನಾವು ಭಕ್ತಿಯಿಂದ ಸಲ್ಲಿಸಿದ ಎಲ್ಲ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿ
ನಮ್ಮ ವಿಶ್ವಾಸವನ್ನು ಸದಾ ದೃಢಪಡಿಸಿ ನಿಮ್ಮ ಪ್ರೀತಿಯ ಕಾಳಜಿಯಲ್ಲಿ ಅಚಲ ನಂಬಿಕೆಯಿಂದ ನಡೆಯುವ ಅನುಗ್ರಹವನ್ನು ನಮಗೆ ದಯಪಾಲಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ನನ್ನ ಮತ್ತು ನಿಮ್ಮ ಬಲಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ತಂದೆಯೇ, ಬಾಲಯೇಸು ಎಂಬ ಅಮೃತ ನಾಮದಿಂದ ಕರೆಯಲಾಗುವ ನಿಮ್ಮ ಪವಿತ್ರ ಕುಮಾರನೊಂದಿಗೆ ನಾವು ಸೇರಿ ಸಂಪೂರ್ಣವಾಗಿ ನಮ್ಮನ್ನೇ ನಿಮಗೆ ಅರ್ಪಿಸುತ್ತೇವೆ. ನಮ್ಮ ಕಾಣಿಕೆಗಳನ್ನು ಆದರದಿಂದ ಸ್ವೀಕರಿಸಿರಿ. ಸುಖ ದುಃಖಗಳಲ್ಲಿ, ಜಯಾಪಜಯಗಳಲ್ಲಿ ನಮ್ಮನ್ನು ಅಮರ ಸನಿಹಕ್ಕೆ ಕರೆದೊಯ್ಯಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು
ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಿಸಿದ್ದೀರಿ. ಅವರು ನಮ್ಮ ಮರ್ತ್ಯ ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮರ್ತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಾಯಿಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ವಿಶ್ವಾಸದ ರಹಸ್ಯ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೆ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ವಿಶೇಷವಾಗಿ ದಿಕ್ಕಿಲ್ಲದಂತಹ ಹಾಗೂ ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಆತ್ಮಗಳನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ಇಲ್ಲಿ ನೆರೆದಿರುವ ಹಾಗೂ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಿರುವ ಸರ್ವರ ಮೇಲೂ ತಾವು ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನ ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಆದರೆ ತಾವು ದೇವರ ಮಾತನ್ನು ನನ್ನ ಆತ್ಮವು ಸ್ವಸ್ಥವಾಗುವುದು. ಪವಿತ್ರ ಯೇಸು ಬಾಲರು ಮಾನವ ಕೂಟಿಗೆ ನಿಮ್ಮ ಅಮೂಲ್ಯ ಕೊಡುಗೆಯಾಗಿರುತ್ತಾರೆ. ಅವರ ಜನನ, ಮರಣ ಮತ್ತು ಪುನರುತ್ಥಾನವು ನಮಗೆ ಸ್ವರ್ಗೀಯ ಕೃಪಾವರಗಳನ್ನು ಗಳಿಸಿಕೊಡಲಿ. ನಮ್ಮ ಮನಗಳು ಚಿರಶಾಂತಿಯಾಗುವ ಆನಂದದಿಂದ ತುಂಬಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಗುರುವರಿಯರೇ, ಪ್ರೀತಿಯ ದೇವಜನರೇ, ಸ್ನೇಹಿತರೇ, ಹಿತೈಷಿಗಳೇ, ಬಂಧು ಮಿತ್ರರೇ ಮತ್ತು ಪುಟ್ಟ ಮಕ್ಕಳೇ, ಇಂದು ಈ ಪುಷ್ಪಗಿರಿಯ ಬಾಲಯೇಸುವಿನ ಈ ಧರ್ಮ ಕೇಂದ್ರಕ್ಕೆ ಬಹಳ ಸಂತಸದ ಸಂಭ್ರಮದ ದಿನವಾಗಿದೆ. ಕಳೆದ 45 ವರ್ಷಗಳಿಂದ ಪ್ರಭು ಯೇಸು ಕ್ರಿಸ್ತರು ಈ ಧರ್ಮ ಕೇಂದ್ರದ ಮೂಲಕ ಹಲವಾರು ಭಕ್ತಾದಿಗಳನ್ನ ಅರಸುತ್ತಾ ಆಶೀರ್ವದಿಸುತ್ತಾ
ನಮ್ಮ ಬದುಕನ್ನು ಅಭಿವೃದ್ಧಿಗೊಳಿಸುತ್ತಾ ಪಾವನಗೊಳಿಸುತ್ತಾ ಮುನ್ನಡೆಸುತ್ತಾ ಬರುತ್ತಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಮಾಡಿದಂಥ ಸಕಲ ಉಪಕಾರಗಳನ್ನು ಸ್ಮರಿಸಿ ಅವರಿಗೆ ಈ ದಿನ ಕೃತಜ್ಞತಾಪೂರ್ವವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವ ದಿನ ನಮ್ಮದಾಗಿದೆ. ಈ ದಿನದಂದು ನಮ್ಮೆಲ್ಲರನ್ನ ಅರಸಿ ಆಶೀರ್ವದಿಸಲು ಇಷ್ಟು ಜನ ಗುರುಗಳು ಮತ್ತು ಮೈಸೂರಿನ ನಗರದಿಂದ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಮೊದಲನೇದಾಗಿ ಹಬ್ಬದ ಶುಭಾಶಯಗಳನ್ನು ಮತ್ತು ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಈ ದಿನ ಬೆಳಗ್ಗೆ ಈಗಾಗಲೇ ಒಂದು ದಿವ್ಯ ಬಲಿ ಪೂಜೆ, ಹಬ್ಬದ ಬಲಿ ಪೂಜೆ ಆಗಿದೆ. ಬೆಳಗ್ಗೆ ಧರ್ಮಾಧ್ಯಕ್ಷರು ಮತ್ತು ಸುಮಾರು 2,000 ಜನ ಬೆಳಗ್ಗೆ ಈ ಹಬ್ಬದ ಬಲಿ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಈ ದಿನ ಈ ಹಬ್ಬದ ಸಮಾರೋಪ ಸಂದರ್ಭದಲ್ಲಿ ಈ ಹಬ್ಬದ ಕೊನೆಯ ಬಲಿ ಪೂಜೆಯನ್ನು ಅರ್ಪಿಸಲು ನಾವು ಹುಡುಕುವಾಗ ನಮ್ಮೆಲ್ಲರಿಗೆ ದೇವರು ತೋರಿಸಿಕೊಟ್ಟವರು ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದಂಥ ಬೆಳವಾಡಿಯ ಪವಿತ್ರ ಶಿಲುಬೆಯ ದೇವಾಲಯದ ಧರ್ಮಗುರುಗಳಾದಂಥ ವಂದನೀಯ ಸ್ವಾಮಿ ಜಾನ್ ಸಿಕ್ವೇರ ಪೂಜ್ಯ ಗುರುಗಳು ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಚಪ್ಪಾಳೆ ಕೊಡಬೇಕು. ಪ್ರಿಯರೇ, ಪೂಜ್ಯ ಗುರುಗಳು ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದಂಥ ಗುರುಗಳಾಗಿದ್ದಾರೆ. ಇವರು ಸ್ನೇಹ ಜೀವಿ. ಯಾವ ಗುರುಗಳು ಬೇಕಾದರೂ ಅವರ ಬಳಿ ಬಹಳ ಸ್ನೇಹವಾಗಿ ಯಾವುದೇ ಅಡ್ಡಿ ಆತಂಕವಿಲ್ಲದೆ ಅವರನ್ನ ಸಂಪರ್ಕಿಸಿ ಅವರೊಂದಿಗೆ ಸಂಬಂಧ ಬೆಳೆಸಬಹುದು. ಯಾವತ್ತೂ ಹಿರಿಯ ಗುರುಗಳು ಎಂಬ ಮನೋಭಾವವಿಲ್ಲದೆ ಎಲ್ಲರೊಡನೆ ಸೌಮ್ಯ ಸ್ವಭಾವದೊಂದಿಗೆ ಬೆರೆಯುವಂಥವರು ಪೂಜ್ಯ ಗುರುಗಳು. ನಾನು ಗುರುಮಂದಿರದ ಸಹೋದರನಾಗಿರುವಾಗಲೇ ಫಾದರ ಮುಂಚೆನೆ ಅವರು ನನಗೆ ಬಹಳ ಸೀನಿಯರು. ನಾನು ಬ್ರದರ್ ಆಗಿದ್ದಾಗಲೇ ಪೂಜ್ಯ ಗುರುಗಳ ಪರಿಚಯ ನನಗಿದೆ. ಬಹಳ ಭಕ್ತಿಯುತವಾದಂಥ ಗುರುಗಳು, ಒಳ್ಳೆಯ ಪ್ರಬೋಧಕರು, ಹಾಡುಗಾರರು, ಒಳ್ಳೆಯ ಸಂಗೀತಗಾರರು ಮತ್ತು ಒಳ್ಳೆಯ ಆಡಳಿತ ಅಧಿಕಾರಿ. ಧರ್ಮಕ್ಷೇತ್ರದಲ್ಲಿ ಹಲವಾರು ಪ್ರಮುಖವಾದ ಪಾತ್ರಗಳನ್ನು ವಹಿಸಿದವರು ನಮ್ಮ ಪೂಜ್ಯ ಗುರುಗಳು. ಮೈಸೂರು ಧರ್ಮಕ್ಷೇತ್ರದ ಕೋಶಾಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸಿದಾಗ ಧರ್ಮಕ್ಷೇತ್ರದ ಆರ್ಥಿಕ ವ್ಯವಸ್ಥೆಯನ್ನ ಬಹಳಷ್ಟು ಮೇಲಕ್ಕೆ ತಂದ ಹೆಗ್ಗಳಿಕೆ ಪೂಜ್ಯ ಗುರುಗಳಿಗೆ ಸಲ್ಲುತ್ತದೆ. ಇವರು ಇರುವ ಸ್ಥಳಗಳಲ್ಲಿ ಭಕ್ತ ಸಮುದಾಯವನ್ನ ಮತ್ತು ಆ ಸ್ಥಳವನ್ನ ಉದ್ಧರಿಸುವುದರಲ್ಲಿ ಇವರ ಪಾತ್ರ ಮಹತ್ತರವಾದದ್ದು. ತೋಮಿಯಾರ್ಪಾಳ್ಯದಲ್ಲಿ ದೇವಾಲಯವಾಗಲಿ, ಮಂಡ್ಯ ದೇವಾಲಯದ ಅಭಿವೃದ್ಧಿಯಾಗಲಿ, ಫಿಲೋಮಿನಸ್ ಕಾಲೇಜ್ ಹಾಸ್ಟೆಲಿನ ಅಭಿವೃದ್ಧಿಯಾಗಲಿ, ಈಗ ಪ್ರಸ್ತುತವಾಗಿ ಬೆಳವಾಡಿಯ ಪವಿತ್ರ ಹೃದಯ ದೇವಾಲಯದ ಅಭಿವೃದ್ಧಿಗಳಾಗಲಿ, ಇವೆಲ್ಲರೂ ಇವರ ಸಾಧನೆಗೆ ಸಾಕ್ಷಿಯಾಗಿದೆ. ಪೂಜ್ಯ ಗುರುಗಳು ನೇರವಾಗಿ ದಿಟ್ಟವಾಗಿ ಮಾತನಾಡುವವರು, ಯಾವುದೇ ರೀತಿಯಲ್ಲಿ ಅಂಜಿಕೆ ಅಳುಕ ಇಲ್ಲದೆ ಸತ್ಯಕ್ಕಾಗಿ ನಿಲ್ಲುವಂಥವರು ನಮ್ಮ ನಲ್ಮೆಯ ಗುರುಗಳು. ಇಂಥ ಗುರುಗಳು ಈ ದಿನ ನಮ್ಮ ಮಧ್ಯೆ ಬಂದು ಈ ಪವಿತ್ರ ದಿವ್ಯ ಬಲಿ ಪೂಜೆಯನ್ನು ಅರಸಿ ಆಶೀರ್ವದಿಸಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸುವುದು ನಮ್ಮ ಕೃಪೆಯಾಗಿದೆ. ಪೂಜ್ಯ ಗುರುಗಳೇ, ಪುಷ್ಪಗಿರಿಯ ಎಲ್ಲ ಧರ್ಮ ಕೇಂದ್ರದ ಭಕ್ತಾದಿಗಳ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಮತ್ತು ಸಹಾಯಕ ಗುರುಗಳ ಪರವಾಗಿ ನಿಮಗೆ ಹಬ್ಬದ ಶುಭಾಶಯಗಳು ಮತ್ತು ಧನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇವೆ. ಅಂತೆ ಈ ದಿನ
ಈ ಬಲಿಪೂಜೆಯಲ್ಲಿ ನಮ್ಮೆಲ್ಲರ ಮೇಲಿರುವ ಪ್ರೀತಿಗಾಗಿ ಮತ್ತು ನಮ್ಮನ್ನು ಆಶೀರ್ವದಿಸಲು ಹಲವು ಗುರುವರಿಯರು, ಮೈಸೂರು ಧರ್ಮಕ್ಷೇತ್ರಕ್ಕೆ ಸೇರಿದವರು ಮತ್ತು ಬೆಳಿಗ್ಗೆ ನಾನು ಸುಮಾರು ಜನಕ್ಕೆ ಸುದೀರ್ಘವಾಗಿ ದೊಡ್ಡ ಲಿಸ್ಟ್ ಓದಿ ನಾನು ಥ್ಯಾಂಕ್ಸ್ ಹೇಳಿದ್ದೇನೆ, ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಇದ್ರೂ ಕೂಡ ಕೆಲವೊಬ್ಬರಿಗೆ ಈಗ ಕೂಡ ಬಹಳ ಸುಂದರವಾಗಿ, ಬೆಳಗ್ಗೆ ಕೂಡ ಬಹಳ ಸುಂದರವಾಗಿ ಹಾಡಿದರು. ಈಗ ಕೂಡ ಈ ಹಬ್ಬದ ಮೆರುಗನ್ನು ಹೆಚ್ಚಿಸುವಂತೆ ಹಾಡನ್ನು ಹಾಡುತ್ತಾ ಭಕ್ತಿಯುತವಾಗಿ ಭಾಗವಹಿಸಲು ನೆರವಾದ ನಮ್ಮ ಗಾಯನ ವೃಂದದ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ಮನು ಸರ್ ಮತ್ತು ಟೋನಿ ಸರ್ ಇವರೆಲ್ಲರಿಗೂ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ಸಂಜೆಯ ವಿಶೇಷತೆ ದಿವ್ಯಬಾಲ ಯೇಸುವಿನ ಅಲಂಕೃತವಾದಂಥ ಭವ್ಯ ತೇರು. ಈ ದಿನದ ಕೊನೆಯ ಒಂದು ಆಶೀರ್ವಾದದ ಗಳಿಗೆಗಳು. ಇದನ್ನು ನಮಗೆ ನನಸಾಗಿ ಕೊಟ್ಟವರು ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದಂಥ ಲೀಲಾ ಜೇಕಬ್ ಕುಟುಂಬಸ್ಥರು ಬಹಳ ಸುಂದರವಾದ ತೇರನ್ನು ರೆಡಿ ಮಾಡಿದ್ದಾರೆ. ಅವರಿಗೆ ನೆರೆದಿರುವ ಸರ್ವರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಬೆಳಗ್ಗೆ ನಾವು ನಡೆಸಿದ ಪುಟ್ಟ ತೇರು ಇವತ್ತು ಬೆಳಗ್ಗೆ ಬಲಿಪೂಜೆ ನಂತರ ನಾವು ಅಲಂಕೃತವಾದಂಥ ಒಂದು ಪುಟ್ಟ ತೇರನ್ನು ನಾವು ನಡೆಸಿದ್ದು. ಆ ತೇರಿನ ಪೀಠವನ್ನು ನಮಗೆ ಸಂಪೂರ್ಣವಾಗಿ ನೀಡಿದವರು ಶ್ರೀಯುತ ಮರ್ವಿನ್ ಜಸಿಂತ ರಸ್ಕಿನ ಕುಟುಂಬಸ್ಥರು. ಅವರಿಗೂ ಸಹ ನಡೆದಿರುವ ಸರ್ವರ ಪರವಾಗಿ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಇಂದಿನ ಮಧ್ಯಾಹ್ನ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಮಧ್ಯಾಹ್ನ ಶುರುವಾಗಿದ್ದು 4:15 ತನಕ ನಡೀತು. ಸುಮಾರು ಜನ ಈ ಅನ್ನ ಸಂತರ್ಪಣದಲ್ಲಿ ಭಾಗವಹಿಸಿ ಬಾಲಯೇಸುವಿನ ಆಶೀರ್ವಾದಗಳನ್ನು ಪಡೆದುಕೊಂಡಿದ್ದಾರೆ. ಇದನ್ನು ಬಹಳ ಅಚ್ಚುಕಟ್ಟಾಗಿ ಯಾವುದೇ ಅಡ್ಡಿ ಆತಂಕಗಳಿದೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟವರು ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದಂಥ ಫುಡ್ ಕಮಿಟಿಯವರು. ಆ ಫುಡ್ ಕಮಿಟಿಗೆ ಸೇರಿದಂಥ ಸರ್ವರಿಗೂ ಸುಮಾರು ಜನ ಇದ್ದಾರೆ. ಅದರಲ್ಲಿ ಹೆಸರು ಹೇಳಿದರೆ ಆಗುವುದಿಲ್ಲ. ಅದರಲ್ಲಿ ಶ್ರಮಿಸಿದ ರಾತ್ರಿಯೆಲ್ಲ ಕೆಲಸ ಮಾಡಿದ್ದಾರೆ. ಅದನ್ನು ಕ್ಷಮಿಸಿ ಒಳ್ಳೆ ರೀತಿಯಲ್ಲಿ ಮತ್ತೆ ಸಂಜೆ ಬಲಿಪೂಜೆಗೆ ಈ ಬಲಿಪೀಠವನ್ನು ಅಲಂಕರಿಸಿಕೊಟ್ಟ ಆ ಫುಡ್ ಕಮಿಟಿಯ ಗ್ರೆಗೋರಿಯಸ್ ಅಸೋಸಿಯೇಷನ್ ಸೇರಿದಂಥ ಎಲ್ಲರಿಗೂ ಮನದಾಳದ ಧನ್ಯವಾದಗಳು ಮತ್ತು ದೇವರ ಆಶೀರ್ವಾದಗಳನ್ನು ಕೋರುತ್ತಾರೆ. ನಮ್ಮ ಈ ಹಬ್ಬದ ಈ ಮೆರವಣಿಗೆ ಮತ್ತು ಇದಕ್ಕೆ ಬೇಕಾದಂಥ ಶಿಸ್ತು, ಸಂಯಮ ಮತ್ತು ಯಾವುದೇ ತೊಂದರೆಗಳು ಆಗದಂತೆ ನಮಗೆ ನೆರವಾಗಲು ನಮ್ಮ ವಲಯಕ್ಕೆ ಸೇರಿದಂಥ ಮೀಟ್ಗಳ್ಳಿ ಪೊಲೀಸ್ ಠಾಣೆಯಿಂದ ಪೊಲೀಸ್ ಆರಕ್ಷಕರು ನಮಗೆ ನೆರವಾಗಲು ಬಂದಿದ್ದಾರೆ. ಮೀಟ್ಗಳ್ಳಿ ಸ್ಟೇಷನ್ನ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ನಮ್ಮ ದೇವಾಲಯದಲ್ಲಿ ಕಳೆದ 2 ವರ್ಷಗಳ ಹಿಂದೆ 2023ನೇ ವರ್ಷ ಈ ದೇವಾಲಯದ ಜೂಬಿಲಿ ವರ್ಷವಾಗಿತ್ತು. 25 ವರ್ಷದ ಜೂಬಿಲಿ. ಆಗ ನಾವು ಒಂದು ಯೋಜನೆ ಹಾಕಿದ್ದು, ಈ ಸ್ಟೇಜ್ ಮತ್ತು ಇಲ್ಲಿ ಫುಲ್ಲಾಗಿ ನಾವು ಶೀಟ್ ಹಾಕ್ತೇವೆ ಅಂತೇಳಿ. ಆ ಯೋಜನೆ ಈ ವರ್ಷ ಪರಿಪೂರ್ಣಗೊಂಡಿದೆ. ಇದನ್ನು ಕೇವಲ ಜಸ್ಟ್ ಕಳೆದ ವಾರ ತಾನೇ ಈ ಕೆಲಸಗಳು ಸಂಪೂರ್ಣವಾಯಿತು. ಇದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ಸಂಪೂರ್ಣವಾಗಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನನ್ನ ಧರ್ಮ ಕೇಂದ್ರಕ್ಕೆ ಸೇರಿದಂಥ ಎಲ್ಲ ಭಕ್ತಾದಿಗಳು ತಾವೇ ಸ್ವತಃವಾಗಿ ನೀಡಿ ಇದನ್ನು ಮಾಡಲಿಕ್ಕೆ ನನಗೆ ನೆರವಾಗಿದ್ದಾರೆ. ಧರ್ಮ ಕೇಂದ್ರದ ಎಲ್ಲ ಕುಟುಂಬಗಳಿಗೂ ನಾನು ಚಿರಋಣಿಗಳಾಗಿದ್ದೇನೆ. ಈ ಕ್ಷಣದಲ್ಲಿ ನಿಮ್ಮೆಲ್ಲರಿಗೂ ಮನದಾಳದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ವಾರದ ಎಲ್ಲ ಕೆಲಸಗಳಲ್ಲಿ ವಿಶೇಷವಾಗಿ ಸುಮಾರು ದಿನಗಳಿಂದ ನಡೀತಿರುವ ಕೆಲಸಗಳ ಕನ್ಸ್ಟ್ರಕ್ಷನ್ ಕೆಲಸಗಳು ಯಾವುದೆಲ್ಲ ನಡೀತೆ ಅದರಲ್ಲಿ ನನಗೆ ಬಹಳ ಬಲವಾಗಿ ಜೊತೆಗೆ ನಿಂತವರು ಶ್ರೀಯುತ ಸ್ಟ್ಯಾನಿ ಅವರಿಗೆ ನಾನು ಮನದಾಳದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ಫೋನ್ ಮಾಡಿದ್ರು ನನಗೆ ರೆಡಿಯಾಗಿ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ದೇವರು ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಪ್ರಿಯರಿ, ಇದೀಗ ಕಡೆಯ ಆಶೀರ್ವಾದದ ನಂತರ ಪರಮಪ್ರಸಾದ ಆರಾಧನೆ ಒಂದು 10 ನಿಮಿಷ ಇರುತ್ತದೆ. ತದನಂತರ ತೇರು ಮೆರವಣಿಗೆ ಇರುತ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಭಕ್ತಿ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ
ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೇವರು ನಿನ್ನನ್ನು ನನ್ನನ್ನು ಆಶೀರ್ವದಿಸಲಿ. ಎದ್ದು ನಿಂತು ಕಡೆಯ ಆಶೀರ್ವಾದದಲ್ಲಿ ಭಾಗವಹಿಸಬೇಕು. ಪವಿತ್ರ ಪಿತನೇ, ದಯಾಮಯ ತಂದೆಯೇ, ನಿಮ್ಮ ಚಿತ್ತದ ಪ್ರಕಾರ ನಿಮ್ಮ ಕುಮಾರರು ಪುಟ್ಟ ಮಗುವಾಗಿ ನಮ್ಮಲ್ಲಿಗೆ ಆಗಮಿಸಿ ನಮ್ಮನ್ನು ಪಾಪದಿಂದ ರಕ್ಷಿಸಲು, ಯಾತನೆಯನ್ನು ಪರಿಹರಿಸಲು, ಎಲ್ಲ ಥರದ ಬಾಧೆಗಳನ್ನು ಅನುಭವಿಸಿದರು. ಅನೇಕ ಕಾಯಿಲೆಗಳಿಂದ ನರಳುತ್ತಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ನಾವು ಮಾಡುವ ಪ್ರಾರ್ಥನೆಗಳನ್ನು ಆಲಿಸಿರಿ. ನಿಮಗೆ ಚಿತ್ತವಿದ್ದರೆ ಅವರನ್ನು ನೋವಿನಿಂದಲೂ ಯಾತನೆಯಿಂದಲೂ ಬಿಡುಗಡೆ ಮಾಡಿರಿ. ಅವರಿಗೆ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯವನ್ನು ದಯಪಾಲಿಸಿರಿ. ಹೀಗೆ ಅವರು ನಿಮಗೆ ಸದಾ ಕೃತಜ್ಞತೆಯುಳ್ಳವರಾಗಿ ಬಾಳಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಕುಮಾರರು ಆಗಿರುವ ಪವಿತ್ರ ಬಾಲ ಯೇಸುವಿನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನನಗೆ ಈ ಒಂದು ಬಲಿಪೂಜೆಯಲ್ಲಿ ಭಾಗವಹಿಸಿ ಈ ಬಲಿಪೂಜೆಯನ್ನು ಅರ್ಪಿಸಿ ಪ್ರಾರ್ಥಿಸಲು ಅವಕಾಶ ಮಾಡಿಕೊಟ್ಟಂತಹ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಝೇವಿಯರ್ ಅವರನ್ನು ನನ್ನ ಮನದಾಳದಿಂದ ವಂದಿಸುತ್ತೇನೆ. ಭಗವಂತನು ಅವರನ್ನು ಆಶೀರ್ವದಿಸಲಿ. ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ನೋಡುವಾಗ ತುಂಬ ಸಂತೋಷವಾಗ್ತದೆ. 2 ವರ್ಷಗಳ ಹಿಂದೆ ಬಂದಾಗ ಇಲ್ಲಿ ಬೇರೆ ಥರವೇ ಇತ್ತು, ಆದರೆ ಈಗ ಎಷ್ಟೋ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ಇದೆಲ್ಲವೂ ಅವರ ಪರಿಶ್ರಮ, ನಿಮ್ಮೆಲ್ಲರ ಸಹಕಾರದ ಪರಿಣಾಮ. ಭಗವಂತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇನ್ನೂ ಒಳ್ಳೆಯ ಕಾರ್ಯಗಳು ನಡೆದು ಒಳ್ಳೆಯ ಪುಣ್ಯ ಕ್ಷೇತ್ರವಾಗಿ ಮಾರ್ಪಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ತ್ರೈಕ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅಂತಿಮ ಆಶೀರ್ವಾದ. ಪ್ರಭು ನಿಮ್ಮೊಡನೆ ಇರಲಿ. ತಲೆಬಾಗಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ. ದೇವಸುತನಾದ ಪವಿತ್ರ ಬಾಲಯೇಸು ಪಾಪದ ಅಂಧಕಾರವನ್ನು ತೊಲಗಿಸಿ ನಮ್ಮ ಮನಗಳನ್ನು ಆನಂದದ ಬೆಳಕಿನಿಂದ ತುಂಬಲಿ. ಮನುಷ್ಯರಾಗಿ ಜನಿಸಿದ ದೇವರ ವಾಕ್ಯವಾದವರು ನಮ್ಮೆಲ್ಲರಿಗೆ ಶಾಂತಿ ಸಮಾಧಾನವನ್ನು ಪಾಲಿಸಿ ನಮ್ಮನ್ನು ಸ್ನೇಹ ಬಾಂಧವ್ಯದಲ್ಲಿ ಒಂದಾಗಿಸಲಿ. ದೇವರ ಪವಿತ್ರಾತ್ಮರ ಅನ್ಯೋನ್ಯತೆಯಿಂದ ನಮ್ಮನ್ನು ಭೂಲೋಕದಲ್ಲಿ ಒಂದೇ ಕುಟುಂಬದವರಂತೆ ಮಾರ್ಪಡಿಸಿ ದೇವರೊಂದಿಗೆ ನಿತ್ಯಾನಂದವನ್ನು ಸವಿಯಲು ನಮ್ಮನ್ನು ಕರೆದೊಯ್ಯಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಹೋಗಿ ಬನ್ನಿ, ಪ್ರಭುವಿನ ಸಂದೇಶವನ್ನು ಸಾರಿರಿ. ನಿಮಗೆ
ನಮಗಾಗಿ ಧರೆಗಿಳಿದು ಬಂದ ಪ್ರಭುವೇ, ನಮ್ಮೆಲ್ಲರನ್ನ ಪ್ರೀತಿಸುವಂತ ದೇವರೇ, ನಮಗೆ ಮನದಾಳದಿಂದ ಆರಾಧನೆಗಳನ್ನು ಸಲ್ಲಿಸುತ್ತೇವೆ. ಜೀವಂತ ದೇವರಿಗೆ ಆರಾಧನೆ, ಜೀವಿಸುವವರೇ ಆರಾಧನೆ, ಜೀವವ ನೀಡುವವರೇ ಆರಾಧನೆ, ಜೀವದ ಬುದ್ಧಿ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ಆಶೀರ್ವಾದದ ಸಮಯ. ಎರಡು ಕರಗಳನ್ನು ಹೇಳುವ Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah, Hallelujah, Hallelujah. ಕ್ಷಣ ಮೌನವಾಗಿ ಯೇಸುವನ್ನು ದಿಟ್ಟಿಸಿ ನೋಡುವ. ಈಗ ವಾರ್ತೆಯಾದವರು ಕಾಲವು ಪರಿಪಕ್ವವಾದಾಗ ಮಾಂಸವಾಗಿ ಜನ್ಮ ತಾಳಿದರು. ಅವರನ್ನು ಯೇಸು ಎಂದು ಕರೆಯಲಾಯಿತು. ಆ ಯೇಸು ಈ ಮನುಕುಲದ ಮೇಲಿರುವ ಪ್ರೀತಿಗಾಗಿ ತನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು. ತಮ್ಮ ಶಿಲುಬೆ ಯಾತನೆ ಮರಣದ ಮೂಲಕ ತನ್ನ ಶರೀರವನ್ನೇ, ತನ್ನ ಮಾಂಸವನ್ನೇ ನಮಗೆ ಭೋಜನವನ್ನಾಗಿಯೂ ತನ್ನ ರಕ್ತವನ್ನೇ ನಮಗೆ ಪಾನವನ್ನಾಗಿ ನೀಡಿದ್ದಾರೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಚಿರಕಾಲ ಬಾಳುವನು ಎಂದು ಪ್ರಭು ವಾಗ್ದಾನ ಮಾಡಿದ್ದಾರೆ. ಈಗೋ ಈ ಯೇಸು ಸತ್ಯವಂತ ದೇವರಾಗಿದ್ದಾರೆ. ಈ ಯೇಸು ನೀತಿವಂತ ದೇವರಾಗಿದ್ದಾರೆ. ಇವರು ಸುಳ್ಳಾಡುವ ದೇವರಲ್ಲ. ಸಾವನ್ನ ಜಯಿಸಿದವರು, ಮೃತ್ಯುಂಜಯರಾದವರು, ನೆನ್ನೆ ಹಿಂದೆ ಮುಂದೆ ಮುಂದೆಂದು ಅವರು ಜೀವಿಸುವವರಾಗಿದ್ದಾರೆ. ಯೇಸು ಹೇಳುತ್ತಾರೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ನೀವು ನನ್ನನ್ನು ಎಷ್ಟಾಗಿ ಗೌರವಿಸುತ್ತೀರೋ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನನ್ನ ನಾಮದಲ್ಲಿ ಒಮ್ಮನಸ್ಸಿನಿಂದ ನೀವು ಕೇಳಿದ ಎಲ್ಲವನ್ನು ನನ್ನ ತಂದೆಯಾದ ದೇವರು ಕೊಟ್ಟೇ ಕೊಡುವರು ಎಂದು ಯೇಸು ಹೇಳಿದ್ದಾರೆ. கேளுங்கள் கொடுக்கப்படும். விசுவாசத்துடன் செய்த எந்த ஜெபத்தையும் ஆண்டவர் தள்ளி விடுவதில்லை. The prayer which we make with faith, the Lord never pushes away. Is a just God, is a living God, and He says, I give you whatever you want with trust and faith. ಯೇಸುವಿನಲ್ಲಿ
ಅಪಾರವಾದ ವಿಶ್ವಾಸ ನಂಬಿಕೆಯೊಂದಿಗೆ ಯೇಸುವಿಗೆ ನಮ್ಮನ್ನೇ ಸಮರ್ಪಿಸಿಕೊಡುವ. ನಮ್ಮ ಬದುಕಿನ ಹೋರಾಟಗಳು, ನಮ್ಮ ಚಿಂತೆ ಪೇಚಾಟಗಳು, ನಮ್ಮ ಕಣ್ಣೀರುಗಳು, ನಮ್ಮ ದುಃಖಗಳು, ಹೇಳಲು ಅಸಾಧ್ಯವಾದ ನೋವಿನ ಕ್ಷಣಗಳು, ನಮ್ಮ ಭವಿಷ್ಯದ ಚಿಂತೆ ಪೇಚಾಟಗಳು, ನಮ್ಮ ಬದುಕಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಉತ್ತರ ಯೇಸು. ಯಾಕಂದ್ರೆ ಯೇಸು ಹೇಳ್ತಾರೆ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ. ಐ ಆಮ್ ದ ವೇ, ಐ ಆಮ್ ದ ಟ್ರೂತ್ ಅಂಡ್ ಐ ಆಮ್ ದ ಲೈಫ್. ನಾನೇ ವಾಳು, ನಾನೇ ವಳಿ, ನಾನೇ ಉಯಿರು. ವಿಶ್ವಾಸಿಸುವ ಒಂದು ಕ್ಷಣ ಎರಡು ಕರಗಳನ್ನು ಹೃದಯದ ಮೇಲೆ ಇಟ್ಟು ಯೇಸುವಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ಯೇಸುವನ್ನು ಕರೆಯುವ. ಯೇಸುವೆ, ನನ್ನ ಹೃದಯಕ್ಕೆ ಬನ್ನಿ, ನನ್ನ ಬದುಕಿಗೆ ಬನ್ನಿ, ನನ್ನ ಭವಿಷ್ಯಕ್ಕೆ ಬನ್ನಿ, ನನ್ನ ಕುಟುಂಬಕ್ಕೆ ಬನ್ನಿ, ನನ್ನ ಕಣ್ಣೀರಿಗೆ ಬನ್ನಿ, ನನ್ನ ದುಃಖಕ್ಕೆ ಬನ್ನಿ, ನನ್ನ ಯೋಚನೆಗೆ ಬನ್ನಿ, ನನ್ನ ಚಿಂತೆಗಳಿಗೆ ಬನ್ನಿ, ನನ್ನ ಏಕಾಂತದಲ್ಲಿ ಬನ್ನಿ, ನನ್ನ ಅಸಹ್ಯವಾದ ಬಲಹೀನತೆಯಲ್ಲಿ ಯೇಸುವೆ ಬನ್ನಿ ಅಂತೇಳಿ ಒಂದು ಸಲ ಯೇಸುವನ್ನು ಕರೆಯುವ. ಸ್ಪರ್ಶಿಸುವ ಸಮಯವಾಗಿದೆ. ಕರೆದಾಗ ಬರುವಂತ ಪ್ರಭು ನಮ್ಮ ಮಧ್ಯೆ ಇದ್ದಾನೆ. ಅಂತರಂಗದಿಂದ ಕರೆಯುವ. ನಮ್ಮ ಹೃದಯದಲ್ಲಿ ಪ್ರಭು ಯೇಸುವಿನ ಅನುಭವ ತುಂಬಿಕೊಳ್ಳಲಿ. Let's have a divine connection with Jesus in our hearts right now. நம்ம இதயங்களை ஆண்டவர் தொழப்போகும் நேரம் இது. ஆண்டவரிடம் விசுவாசத்துடன் ஜெபிப்போம். ವಿಶ್ವಾಸದ ಕರೆಯುವ ಯೇಸುವನ್ನ. ಯೇಸುವೇ, ಬೇಗ ಬನ್ನಿ ನನ್ನ ಹೃದಯಕ್ಕೆ. ನಮ್ಮ ಬದುಕಿಗೆ ಕರೆಯುವ ಯೇಸುವನ್ನ. ನನ್ನ ಸಂಪೂರ್ಣ ಜೀವಿತಕ್ಕೆ ಬನ್ನಿ ಯೇಸುವೆ. ಯೇಸು ನಮ್ಮ ಬದುಕಿಗೆ ಬರಲಿದ್ದಾರೆ ಈಗ. Call to your life, Jesus. Give your life to Jesus. நமது வாழ்க்கையை ஆண்டவருக்கு ஒப்புக் கொடுப்போம். ನಮಗಾಗಿ ಜನಿಸಿದ ಯೇಸುವೆ ಬನ್ನಿ, ನನ್ನ ಬದುಕಿಗೆ ಬನ್ನಿ. ಯೇಸುವೆ, ನನ್ನ ಜೀವನಕ್ಕೆ ಬನ್ನಿ. வாழ்வுக்கு வாரும் ஆண்டவரே. Come to my life, O Lord. My life belongs to you, Lord. Come Jesus, come to my life. ಬನ್ನಿ ಯೇಸುವೆ, ನನ್ನ ಬದುಕಿಗೆ ಬನ್ನಿ. ನನ್ನ ಜೀವಕ್ಕೆ ಬನ್ನಿ ಯೇಸುವೆ. ವಿಶ್ವಾಸದಿಂದ ಸಮರ್ಪಿಸುವ.
ಸೇವೆಯನ್ನು ಸಮರ್ಪಿಸುತ್ತಾ ಪ್ರಭು ಕಲಿಸಿದ ಪ್ರಾರ್ಥನೆಯ ಮೂಲಕ ದೇವರಲ್ಲಿ ನಮ್ಮನೆ ಸಮರ್ಪಿಸಿಕೊಳ್ಳುವ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಅದೇ ಆಶೀರ್ವಾದಕ್ಕಾಗಿ ಸಿದ್ಧರಾಗುವ.
ಆಲಿಸಿ ಆದರಿಸು, ನನ್ನ ಮುಂದಿದ್ದು ದಾರಿ ನೀ ತೋರಿಸು, ಎಂದಿದ್ದು ಎಂದಿಗೂ ಕಾಪಾಡು. ನನ್ನ ಭಾವನೆಗಳಲ್ಲಿ ಯೋಚನೆಗಳಲ್ಲಿ ನನ್ನಲ್ಲಿ ಬೆರೆತು ಒಂದಾಗು. ನನ್ನ ಭಾವನೆಗಳಲ್ಲಿ ಯೋಚನೆಗಳಲ್ಲಿ ನನ್ನಲ್ಲಿ ಬೆರೆತು ಒಂದಾಗು. ಬಾಲ ಯೇಸುವೆ ವಂದನೆ ಕಂದನೆ, ನಿನ್ನ ಹೊಗಳಿ ಪೂಜಿಪೆ ದೇವನೇ. ಬಾಲ ಯೇಸು ಕಂದನೆ, ಹೊಗಳಿ ಪೂಜಿಪೆ ದೇವನೇ. ಮಧುರ ಅಮರ ಒಲವಿದು ನಿನ್ನ ನನ್ನ ಸ್ನೇಹವು. ಮಧುರ ಅಮರ ಒಲವಿದು ನಿನ್ನ ನನ್ನ ಸ್ನೇಹವು. ಆ ಬಾನಿನಂತೆ ಆ ತಾರೆಗಳಂತೆ ನಿನ್ನ ಪ್ರೀತಿ ಎಂದೆಂದು ಸ್ಥಿರವಾಗಲಿ. ನುಡಿ ಮಾತುಗಳಲ್ಲೂ ಪ್ರತಿ ಮಿಡಿತಗಳಲ್ಲೂ ನಿನ್ನ ರೂಪ ಎನ್ನಲ್ಲಿ ಪ್ರತಿಬಿಂಬಿಸಲಿ. ಆ ಬಾನಿನಂತೆ ಆ ತಾರೆಗಳಂತೆ ನಿನ್ನ ಪ್ರೀತಿ ಎಂದೆಂದು ಸ್ಥಿರವಾಗಲಿ. ನುಡಿ ಮಾತುಗಳಲ್ಲೂ ಪ್ರತಿ ಮಿಡಿತಗಳಲ್ಲೂ ನಿನ್ನ ರೂಪ ಎನ್ನಲ್ಲಿ ಪ್ರತಿಬಿಂಬಿಸಲಿ. ಕಣದಲ್ಲೂ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲೂ ನಿನ್ನ ಕಾದಿರುವೆ. ಕಣದಲ್ಲೂ ನೆನೆದು ಕ್ಷಣ ಕ್ಷಣ ಕ್ಷಣದಲ್ಲೂ ನಿನ್ನ ಕಾದಿರುವೆ. ಮಧುರ ಅಮರ ಒಲವಿದು ನಿನ್ನ ನನ್ನ ಸ್ನೇಹವು. ಮಧುರ ಅಮರ ಒಲವಿದು ನಿನ್ನ ನನ್ನ ಸ್ನೇಹವು. ಆ ಸೂರ್ಯನಂತೆ ಆ ಚಂದ್ರನಂತೆ ನಿನ್ನ ಸ್ಫೂರ್ತಿ ಎಂದೆಂದು ಬೆಳಕಾಗಲಿ. ದಿನ ಯೋಚನೆಗಳಲ್ಲೂ ನನ್ನ ಯೋಜನೆಗಳಲ್ಲೂ ನಿನ್ನ ನೆನಪು ಎನ್ನಲ್ಲಿ ನೆಲೆಯಾಗಲಿ. ಆ ಸೂರ್ಯನಂತೆ ಆ ಚಂದ್ರನಂತೆ ನಿನ್ನ ಸ್ಫೂರ್ತಿ ಎಂದೆಂದು ಬೆಳಕಾಗಲಿ. ದಿನ ಯೋಚನೆಗಳಲು ನನ್ನ ಯೋಜನೆಗಳಲು ನಿನ್ನ ನೆನಪು ಎನ್ನಲ್ಲಿ ನೆಲೆಯಾಗಲಿ. ಜೊತೆ ಜೊತೆ ಜೊತೆಯಲ್ಲೂ ನಡೆದು ಕೊನೆ ಕೊನೆ ಕೊನೆಯಲ್ಲೂ ನಿನ್ನ ಸೇರಿರುವೆ. ಜೊತೆ ಜೊತೆ ಜೊತೆಯಲ್ಲೂ ನಡೆ
ನಡೆದು ಕೊನೆಯಲ್ಲೂ ನಿನ್ನ ಸೇರಿರುವೆ. ಮಧುರ ಅಮರ ಒಲವಿದು ನಿನ್ನ ನನ್ನ ಸ್ನೇಹವು. ಮಧುರ ಅಮರ ಒಲವಿದು ನಿನ್ನ ನನ್ನ ಸ್ನೇಹವು. ಬಾಲಯೇಸುವೆ ಮಿತಿಯಿಲ್ಲದ ಒಲವಿನ ಸಾಗರವೇ. ದಿವ್ಯ ಬಾಲಯೇಸುವೆ ಮಿತಿಯಿಲ್ಲದ ಒಲವಿನ ಸಾಗರವೇ. ಮತಿಹೀನರಾದ ನಮ್ಮನ್ನು ಹರಸಿ ಸುಂದರ ಸುಮವಾಗಿಸಿ. ಮತಿಹೀನರಾದ ನಮ್ಮನ್ನು ಹರಸಿ ಸುಂದರ ಸುಮವಾಗಿಸಿ. ಬಾಲಯೇಸುವೆ ಮಿತಿಯಿಲ್ಲದ ಒಲವಿನ ಸಾಗರವೇ. ದಿವ್ಯ ಬಾಲಯೇಸುವೆ ಮಿತಿಯಿಲ್ಲದ ಒಲವಿನ ಸಾಗರವೇ. ಕೇಳಿದನ್ನು ಕೊಡುವವರೇ ಉನ್ನತ ಅರಸರು ನೀವು. ಹುಡುಕಾಡುತ್ತಿರಲು ತೋರಿಸುವವರೇ ನಮ್ಮಯ ಪ್ರಭು ನೀವು. ಬಾಗಿಲ ತಟ್ಟಲು ತೆರೆವವರೇ ಹೃದಯದ ಒಡೆಯರು ನೀವು. ಚಿಂತೆಯಲ್ಲಿರಲು ಸಂತೈಸುವವರೇ ನಮ್ಮಯ ರಕ್ಷಕ ನೀವು. ಮಾತಲಿ ಕೃತಿಯಲಿ ತೃಪ್ತಿಯ ತಂದು ಮಾನುಷ ಗುಣವನ್ನು ಕರುಣಿಸುವವರೇ